ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮಿಡ್ ನೈಟ್ ಮೀಟಿಂಗ್ ನಡೆದಿದೆ. 1 ಗಂಟೆಗಳ ಕಾಲ ಆಪ್ತರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲಾ ನಾಯಕರಾದ ಚಲುವರಾಯಸ್ವಾಮಿ, ರವಿ ಗಣಿಗ, ಅದೇ ರೀತಿ ಉದಯ್ ಕದಲೂರು ಹಾಗೂ ಬೇಳೂರು ಗೋಪಾಲಕೃಷ್ಣ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ಇದರ ಜೊತೆಗೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ, ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಜೊತೆಗೂ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ಬಳಿಕ ಡಿಕೆ ಮನೆಯಿಂದ ಎಲ್ಲಾ ನಾಯಕರು ಹೊರಟಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಿನ್ನೆ ನಡೆದಿರುವಂತಹ ಮಿಡ್ ನೈಟ್ ಮೀಟಿಂಗ್. ಸುಮಾರು 1 ಗಂಟೆಗಳ ಕಾಲ ಆಪ್ತರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲಾ ನಾಯಕರಾದ ಚಲುವರಾಯಸ್ವಾಮಿ, ರವಿ ಗಣಿಗ, ಉದಯ್ ಕದಲೂರು ಹಾಗೂ ಬೇಳೂರು ಗೋಪಾಲಕೃಷ್ಣ ಜೊತೆ ದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಇವರ ಜೊತೆಗೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ, ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಕೂಡ ಉಪಸ್ಥಿತರಿದ್ದರು. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಆ ಬಳಿಕ ಡಿಕೆ ಶಿವಕುಮಾರ್ ಅವರ ಮನೆಯಿಂದ ಎಲ್ಲ ನಾಯಕರು ಹೊರಟಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಮೀಟಿಂಗ್. ಆಪ್ತರ ಜೊತೆ ಸಮಾಲೋಚನೆ ಏನಿದೆ, ಚರ್ಚೆ ಏನಿದೆ, ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವುದಂತೂ ಪಕ್ಕ, ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಜನರಿದ್ದಾರೆ. ಸಚಿವ ಸ್ಥಾನ ಯಾರಿಗೆ ಲಭ್ಯ ಆಗುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಡಿಕೆ ನಿವಾಸಕ್ಕೆ ಕಾರ್ಯಕರ್ತರು ಬರುವ ಸಾಧ್ಯತೆ ಇದೆ. ಹೀಗಾಗಿ ಸದಾಶಿವನಗರದ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮನೆ ಬಳಿ ವಾಹನಗಳು ನಿಲ್ಲಲು ಪೊಲೀಸರು ಅವಕಾಶ ನೀಡುತ್ತಿಲ್ಲ. ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಡಿಕೆ ಮುಂದಿನ ಸಿಎಂ ಎಂದು ಡಿಸಿಎಂ ಅವರ ನಿವಾಸದ ಮುಂಭಾಗ ಬ್ಯಾನರ್ ಕೂಡ ಅಳವಡಿಕೆ ಮಾಡಲಾಗಿದೆ. ಡಿಸಿಎಂ ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬ್ಯಾನರ್ ಕೂಡ ಅಳವಡಿಕೆ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ಅವರ ನಿವಾಸದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ, ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಅವರನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಈ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದ ಹತ್ರದಿಂದ ಪ್ರದೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಪ್ರದೀಪ್, ಸದ್ಯಕ್ಕಂತೂ ಒಂದು ವಿಚಾರ ಪಕ್ಕ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದು ಪಕ್ಕ, ಅಧಿಕೃತ ಘೋಷಣೆಯೊಂದೇ ಬಾಕಿ. ಆದರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸಚಿವಾಕಾಂಕ್ಷಿಗಳು ಸಾಕಷ್ಟು ಜನರಿದ್ದಾರೆ. ಅದರಲ್ಲೂ ಕೂಡ ಸಿದ್ದು ಅವರ ಆಪ್ತರು ಸಚಿವ ಸ್ಥಾನ ಪಡ್ಕೊಳ್ತಾರಾ ಅಥವಾ ಡಿಕೆ ಅವರ ಆಪ್ತರು ಸಚಿವ ಸ್ಥಾನ ಪಡ್ಕೊಳ್ತಾರಾ ಅನ್ನುವಂತಹ ಕುತೂಹಲ. ಅದರಲ್ಲೂ ಕೂಡ ನಿನ್ನೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಆಪ್ತ ಶಾಸಕರು ಚರ್ಚೆ ನಡೆಸಿದ್ದಾರೆ, ಸಮಾಲೋಚನೆ ನಡೆಸಿದ್ದಾರೆ. ಏನೆಲ್ಲ ವಿಚಾರ ಪ್ರಸ್ತಾಪ ಆಗಿರಬಹುದು, ಏನ್ ಹೇಳ್ತೀರಾ ಪ್ರದೀಪ್? ಶುಭಶ್ರೀಯ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಡಿಕೆ ಶಿವಕುಮಾರ್ ಅವರ ಮನೆ ರಾಜಕೀಯ ಕೇಂದ್ರ ಬಿಂದುವಾಗಿರುವಂತದ್ದು. ಅದರಲ್ಲೂ ಸಹ ಡಿಕೆ ಶಿವಕುಮಾರ್ ಅವರ ಆಪ್ತರ ವಲಯದಲ್ಲೂ ಸಹ ರಾಜಕೀಯ ಮತ್ತಷ್ಟು ಗರಿಗೆದರಿದೆ. ಇದು ಸಂಪುಟ ರಚನೆ ವಿಚಾರಕ್ಕೂ ಇರ್ಬೋದು, ಜೊತೆಗೆ ತಮ್ಮವರೊಬ್ರು ಸಿಎಂ ಆಗ್ತಾರೆ ಅನ್ನೋದು ಕೂಡ ಇರ್ಬೋದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದೆಹಲಿಯಿಂದ ವಾಪಸ್ ಬಂದಂತಹ ಡಿಕೆ ಶಿವಕುಮಾರ್ ಅವರು ಮನೆಗೆ ಬರುವ ಮುಂಚೆನೆ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು, ಶಾಸಕರಾದಂತಹ ರವಿ ಗಣಿಗ ಅವರು, ಜೊತೆಗೆ ಇನ್ನೂ ಅನೇಕ ಶಾಸಕರು ಮತ್ತೆ MLCಗಳು ಕೂಡ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರಕ್ಕೆ ಮನೆಗೆ ಬಂದಿದ್ರು. ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಮನೆಗೆ ಬರ್ತಾರೆ. ತದನಂತರ ಸುಮಾರು 1 ಗಂಟೆಗಳ ಕಾಲ ಅಂದ್ರೆ ಮಧ್ಯರಾತ್ರಿ 2 ಗಂಟೆಗಳ ತನಕನೂ ಸಹ ಡಿಕೆ ಶಿವಕುಮಾರ್ ಜೊತೆ ಅನೇಕ ನಾಯಕರು ಅಂದ್ರೆ ಚಲುವರಾಯಸ್ವಾಮಿ ಆಗಿರ್ಬೋದು, ಜೊತೆಗೆ ರವಿ ಗಣಿಗ ಆಗಿರ್ಬೋದು, ಮತ್ತೆ ಇನ್ನು ಉದಯ್ ಕದಲೂರು, ಮತ್ತೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡ, ನಲ್ಪಾಡು, ಇವರೆಲ್ಲರೂ ಸಹ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇದು ಒಂದು ಕಡೆ ಶಾಸಕರ ವಿಚಾರದಲ್ಲಿ ಬಂದ್ರೆ ಅದು ಸಂಪುಟ ರಚನೆಗಾಗಿರ್ಬೋದು, ಜೊತೆಗೆ ಮುಂದಿನ ಪ್ರಮಾಣ ವಚನ ಸ್ವೀಕಾರ. ಯಾಕಂತೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬಹುತೇಕವಾಗಿ ಸಿಎಂ ಆಗೋದು ಖಚಿತ ಅಂತಾನೆ ಎಲ್ಲರ ಕಡೆ ಹೇಳಲಾಗ್ತಾ ಇರುವಂತದ್ದು. ಇವತ್ತು ಸಂಜೆ ನಡೆಯುವಂತಹ ಶಾಸಕಾಂಗ ಸಭೆಯಲ್ಲಿ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಸಿಎಂ ಸ್ಥಾನಕ್ಕೆ ಘೋಷಣೆ ಆಗುತ್ತೆ ಕೂಡ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮುಂಚೆನೆ ಸಹ ಪ್ರಮಾಣ ವಚನ ಸ್ವೀಕಾರಕ್ಕೂ ಸಹ ಸಾಕಷ್ಟು ಸಿದ್ಧತೆಗಳು ನಡೀತಾ ಇರೋದು ಗೊತ್ತಾಗ್ತಾ ಇರುವಂತದ್ದು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾಳೆ ಅಥವಾ ನಾಳಿದ್ದು ಪ್ರಮಾಣ ವಚನವನ್ನ ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ ಅವರ ಆಪ್ತ ವಲಯದಲ್ಲೂ ಸಾಕಷ್ಟು ಮಂದಿ ನಿನ್ನೆ ರಾತ್ರಿನೂ ಸಹ ಬಂದು ಸಾಕಷ್ಟು ಚರ್ಚೆಯನ್ನ ಮಾಡಿ ಹೋಗಿರುವಂತದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವ್ರ ಮನೆ ಬಳಿ ಸದ್ಯಕ್ಕೆ ಈಗ ಗಮನಿಸಬಹುದು, ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಸಹ ಭದ್ರತೆಯನ್ನ ನೀಡಿರುವಂತದ್ದು. ಇಲ್ಲಿ ಯಾವುದೇ ವೆಹಿಕಲ್ಸ್ ಗಳನ್ನು ಸಹ ನಿನ್ನೆಯಿಂದನೇ ಸಹ ನಿಲ್ಸಕ್ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇದು ರಾಜಕೀಯ ಕೇಂದ್ರ ಬಿಂದುವಾಗಿರುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಮುಖಂಡರಿರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಸಹ ಇಲ್ಲಿ ಬರ್ತಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು
ಜನ ಹೆಚ್ಚಾಗಿ ಸೇರಿ ಮತ್ತೆ ಅಹಿತಕರ ಘಟನೆ ಆಗಬಾರದ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಬೇಕಾದ್ರೆ ಇನ್ನೂ ಸಹ ಹೆಚ್ಚಿನ ಪೊಲೀಸರನ್ನು ಸಹ ಇಲ್ಲಿ ಕರ್ಸ್ಕೊಂಡು ಅವ್ರನ್ನ ಭದ್ರತೆಯನ್ನ ನೀಡುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತ ಬಿಂಬಿತವಾಗಿರೋದ್ರಿಂದ ಸಾಕಷ್ಟು ಕಡೆ ಅವರ ಬ್ಯಾನರ್ಗಳಲ್ಲೂ ಕೂಡ ಹಾಕಲಾಗ್ತಾ ಇದೆ. ಇದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇದ್ದಂತಹ ಒಂದು ಮನೆಯ ಬಳಿ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರುವ ಡಿ ಕೆ ಶಿವಕುಮಾರ್ ಅವರ ಅಭಿನಂದನೆಗಳು ಅಂತ ಹೇಳಿ ಅವರ ಅಭಿಮಾನಿ ಒಬ್ಬರು ಹಾಕಿರುವಂತದ್ದು ಬ್ಯಾನರ್ ಅನ್ನು ಗಮನಿಸಬಹುದು. ಇದೇ ರೀತಿಯಾಗಿ ರೋಡ್ ನ ಒಂದ್ 2-3 ಕಡೆಯೂ ಸಹ ಬ್ಯಾರಿಕೇಡ್ಗಳನ್ನ ಹಾಕಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ವಿಶ್ ಮಾಡೋದಕ್ಕೆ ಸಹ ಸ್ಟಾರ್ಟ್ ಮಾಡಿರುವಂತದ್ದು. ಸದ್ಯಕ್ಕೆ ಇದು ಡಿ ಕೆ ಶಿವಕುಮಾರ್ ಅವರ ಮನೆ ಬಳಿ ಕಂಡು ಬರ್ತಿರುವಂತಹ ದೃಶ್ಯ. ಆದ್ರೆ ಇದುವರೆಗೂ ಸಹ ಯಾವುದೇ ನಾಯಕರು ಇಲ್ಲಿ ಬಂದಿಲ್ಲ. ಬಹುಶಃ 9 ಗಂಟೆಯ ನಂತರ ಬೇರೆ ನಾಯಕರು ಮತ್ತೆ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಮನೆ ಬಳಿ ಬರಬಹುದು. ಶುಭಶ್ರೀ. ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ.